ಹಲೋ ಬೆಸ್ಟೀಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ಇವತ್ತು ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಮನೆಯಲ್ಲಿ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಹೆಂಗೆಲ್ಲ ಮಾಡಿದ್ದೀನಿ ಏನೇನು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನಾನು ಏನೇನು ಮಾಡಿದ್ದೀನಿ, ಏನೇನು ನೈವೇದ್ಯಗಳು ಪ್ರಸಾದ ಎಲ್ಲ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸತಿ ನೋಡಿಬಿಡಿ. ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಇವತ್ತಿನ ವ್ಲಾಗಲ್ಲಿ ನೋಡಿ, ನಾನು ಈ ಥರ ಮಾಡ್ಕೊಂಡಿದ್ದೀನಿ, ತೋರಿಸ್ಕೊಡ್ತೀನಿ ಒಂದ್ಸತಿ ನೋಡಿ. ಇಲ್ಲಿ ನಾನು ಫಸ್ಟ್ಗೆ ಬಂದ್ಬಿಟ್ಟು ವರಲಕ್ಷ್ಮಿ ಹಬ್ಬಕ್ಕೆ ಬಂದ್ಬಿಟ್ಟು ಫಸ್ಟ್ಗೆ ಮಡ್ಲಕ್ಕಿ ಇಡಬೇಕು. ಮೈನ್ ಆಗಿ ಬಂದಿರೋದು ಅದೊಂದೇನೆ. ಮಡ್ಲಕ್ಕಿ ಇಡಬೇಕು ಫಸ್ಟು. ಅದನ್ನ ಎಲ್ಲ ನಾನು ಪ್ಲೇಟ್ಗೆ ಹಾಕಿ ಇಟ್ಕೊಂಡು ಬಿಟ್ಟಿದ್ದೀನಿ. ಮತ್ತೆ ಹಂಗೆ ಬಂದ್ಬಿಟ್ರೆ ಕಲಶಕ್ಕೆ ಹಾಕ್ತೀವಲ್ವಾ, ಸೊ ಅದನ್ನೆಲ್ಲ ಕೂಡ ನಾನು ಒಂದತ್ರ ಇಟ್ಕೊಂಡು ಬಿಟ್ಟಿದ್ದೀನಿ. ಮತ್ತೆ ಅಂದರೆ ಅರ್ಜೆಂಟಲ್ಲಿ ಅದಾಕಿಲ್ಲ ಇದಾಕಿಲ್ಲ ಅಂತ ನಮಗೆ ಆಗಬಾರ್ದು. ಸೊ ಅದಕ್ಕೆ ನಾವು ಪ್ಲೇಟ್ಗೆ ಹಾಕಿ ಇಟ್ಕೊಂಡು ಬಿಟ್ಟಿದ್ದೀನಿ ಎಲ್ಲಾನು. ಏನೇನು ತಂದಿಟ್ಕೊಂಡಿದ್ನೋ ಅದೆಲ್ಲನೂ ಇಟ್ಕೊಂಡಿದ್ದೀನಿ. ಮತ್ತು ಹಂಗೆ ಬಂದುಬಿಟ್ಟು ಬಳೆ, ಹಂಗೆ ಬಂದುಬಿಟ್ಟು ಹತ್ತಿನ ಆನಿಂದ ಮಾಡ್ಕೊಂಡಿದ್ದೀನಿ ನಾನು ಅಮ್ಮ ಅವ್ರಿಗೆ ಹಾಕೋದಕ್ಕೆ ಅಂತಲೂ. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮುಖವಾಡನ, ಕಲಶನ, ಅದಕ್ಕೆ ಡಬಲ್ ಟೇಪ್ ಬೇಕಾಗುತ್ತಾ, ಪಿನ್ನಿಸ್ ಬೇಕಾಗುತ್ತಾ, ಸ್ಟಿಕ್ ಕಲಶಕ್ಕೆ ಕಟ್ಟೋದಕ್ಕೆ ಸ್ಟಿಕ್ ಬೇಕಾಗುತ್ತೆ. ಹಾಗೆ ಸ್ಯಾರೀಸು ಡ್ರಾಪಿಂಗ್ ಎಲ್ಲ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ. ಮತ್ತು ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನಾನು ಈ ಸತಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಮೊದಲೇ ನಾವು ಮಾಡ್ಕೋಬೇಕು. ಇನ್ನು ಹಂಗೆ ಬಂದುಬಿಟ್ರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಬಿಟ್ಟಿದ್ದೆ. ಇನ್ನು 2:30ಗೆ ಎದ್ದು ಸ್ನಾನ ಮಾಡಿ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಎದ್ದಿದ್ದೀನಿ. ನೋಡ್ಬೋದು ಇನ್ನೂ ಕತ್ಲೇ ಇದೆ. 2:30 ಅಂತಂದರೆ ನೈಟೇ ಇರುತ್ತೆ ಅಫ್ಕೋರ್ಸ್ ಹೇಳ್ಬೋದು. ಮತ್ತು ಬಂದುಬಿಟ್ರೆ ನಾನು ಫಸ್ಟ್ಗೆ ಇಲ್ಲಿ ಚೌಕಿನ ಇಟ್ಕೊಂಡಿದ್ದೀನಿ. ನೋಡ್ಬೋದು, ನಾನು ಇದು ಬಂದ್ಬಿಟ್ಟು ಆನ್ಲೈನಲ್ಲೇನೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಅದ್ರ ಮೇಲೆ ಬಂದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ ಸಮಾನವಾಗಿ ನಾವು ಸಗಣಿ ಹಾಕಿ ಸಾರಿಸ್ಕೊಳ್ತೀವಲ್ವ, ಅದು ನೆಲದಲ್ಲಿ ಇಟ್ಕೊಂಡ್ರೆ ನಾವು ಸಗಣಿ ಹಾಕಿ ಸಾರಿಸ್ಕೋಬೋದು. ಸೊ ಈ ಥರ ನಾವು ಚೌಕಿ ಏನಾದರೂ ಇಟ್ಕೊಂಡ್ರೆ ಅರಿಶಿಣನೇ ಹಾಕಿ ಅದಕ್ಕೆ ಚೆನ್ನಾಗಿ ಇದು ಮಾಡ್ಕೊಂಡ್ಬಿಟ್ಟು, ಮತ್ತು ಅದ್ರ ಮೇಲೆ ಬಂದುಬಿಟ್ಟು ಅಷ್ಟಲಕ್ಷ್ಮಿದು ರಂಗೋಲಿನ ಹಾಕ್ಕೋಬೇಕು ಅಂತ. ಅಷ್ಟಲಕ್ಷ್ಮಿ ಅಂತಂದರೆ ಅದರಲ್ಲೇ ಅಷ್ಟಲಕ್ಷ್ಮಿ ಅನ್ನೋದ್ರಲ್ಲೇ ಅಷ್ಟ ಅಂದರೆ 8 ಅಂತ ಬರುತ್ತಲ್ವ. ಅಂದರೆ 8 ಅಂತಂದರೆ 8 ರೆಕ್ಕೆ ಬರೋ ಥರ ನಾವು ಬಂದುಬಿಟ್ಟು ಒಂದು ಹೂವನ್ನ ಹಾಕ್ಕೋಬೇಕು. ಹೂವು ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಮತ್ತೆ ಸ್ವಲ್ಪ ಅರಿಶಿನ, ಆಮೇಲೆ ಕುಂಕುಮ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಹೂವನ್ನು ಇಟ್ಕೊಂಡ್ಬಿಟ್ಟು ಅದ್ರ ಮೇಲೇ ನಾವು ಬಾಳೆ ಎಲೆನ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಆದಮೇಲೆ ನಾವು ಒಂದು ಪ್ಲೇಟಲ್ಲಿ ಬಂದುಬಿಟ್ಟು ಅಕ್ಕಿನ ಹಾಕ್ಕೋಬೇಕು. ಫಸ್ಟ್ ಟೈಮ್ಗೆ ಮಾಡ್ತಾ ಇರೋರು ಆದರೆ ಅಕ್ಕಿನ ನಾವು ಅಳತೆ ಮಾಡಿಕೊಂಡು ಹಾಕ್ಕೋಬೇಕು. ಯಾಕಂದರೆ ನಮಗೆ ಹಬ್ಬ ಬರುತ್ತೋ ಇಲ್ವೋ, ಮುಂದೆಗೆ ಮಾಡ್ಬೋದೋ ಇಲ್ವೋ ಅನ್ನೋ ಒಂದು ಡೌಟರ್ಸ್ ಇರುತ್ತೆ. ಅದು ಫಸ್ಟ್ ಟೈಮ್ಗೆ ಮಾಡೋರಿಗೆ ಬಂದುಬಿಟ್ಟು ನಾವು ಅಳತೆಯಿಂದ ತಗೋಬೇಕು. ಇವಾಗ ಒಂದು ಗ್ಲಾಸ್ ಹಾಕ್ತೀವಿ ಅಂತಂದರೆ ಒಂದು ಗ್ಲಾಸಲ್ಲಿ ಬಂದುಬಿಟ್ಟು 2 ಗ್ಲಾಸ್ ಅಕ್ಕಿ ಆಗೋವಷ್ಟು, ಪ್ಲೇಟ್ಗೆ ಆಗೋವಷ್ಟು 2 ಇಲ್ಲ 3 ಈ ಥರ 4 ತಗೊಂಡು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾವು ಹಬ್ಬ ಎಲ್ಲ ಮುಗ್ದಾದ್ಮೇಲೆ ಅಕ್ಕಿಯನ್ನು ಅಳತೆ ಮಾಡ್ಕೋಬೇಕು. ನಾವು 2 ಗ್ಲಾಸ್ ಹಾಕಿದರೆ ಒಂದು ಅರ್ಧ ಗ್ಲಾಸ್ ಆದರೂ ನಮಗೆ ಜಾಸ್ತಿ ಬಂದಿರುತ್ತೆ. ಆ ಥರ ಬಂದರೆ ಮಾತ್ರ ನಮಗೆ ಹಬ್ಬ ಇದೆ ಮುಂದಕ್ಕೆ ಮಾಡ್ಕೋಬೋದು ಅನ್ನೋದು ನಮಗೆ ಸೂಚನೆ ದೇವರೇ ಕೊಡ್ತಾರೆ. ಮತ್ತು ಇವಾಗ ಬಂದುಬಿಟ್ರೆ ನಾನು ಕಲಶಕ್ಕೆ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡ್ಬೋದು ನೀವು. ಫಸ್ಟ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ಬಿಂದಿಗೆಯಲ್ಲಿ ಹಾಕಿದ್ದೀನಿ. ಬಿಂದಿಗೆಗೆ ನೀರು ಹಾಕ್ಬಿಟ್ಟು ಆ ನೀರಿಗೆ ಹಾಕಿದ್ದೀನಿ. ಅದ್ರ ಮೇಲೆ ಬಂದುಬಿಟ್ಟು ಕಲಶದ ಚೆಂಬು ಇಟ್ಬಿಟ್ಟು ಅದನ್ನು ಡಬಲ್ ಟೇಪಿಂದ ಕೂರಿಸ್ಕೊಂಡಿದ್ದೀನಿ. ಅದರಲ್ಲಿ ಕಲಶದಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಆ ಅಕ್ಕಿಗೂ ಕೂಡ ಸ್ವಲ್ಪ ಅರಿಶಿನ, ಕುಂಕುಮ, ಹೂವು, ಎಲೆ ಅಡಿಕೆ ಹಾಕ್ಕೊಂಡು ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಕಟ್ಕೊಂಡ್ಬಿಟ್ಟಿದ್ದೀನಿ. ನೋಡ್ಬೋದು, ನಾನು ಈ ಥರ ನನಗೆ ಫಸ್ಟ್ ಟೈಮ್ಗೆ ಮಾಡಿದ್ದೆ, ಸೊ ಸ್ವಲ್ಪ ಐಡಿಯಾ ಇತ್ತು, ಅದಕ್ಕೆ ಹಂಗೇನೆ ಮಾಡ್ಕೊಂಡ್ಬಿಟ್ಟೆ. ನೋಡ್ಬೋದು ನೀವು, ನಾನು 2 ಸ್ಟೆಪ್ಸ್ ಡ್ರಾಪಿಂಗ್ ಮಾಡ್ಕೊಂಡಿದ್ದೀನಿ. ಒಂದೇ ಥರ ಡ್ರಾಪ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಫ್ ಫೋಲ್ಡ್ ಮಾಡಿಕೊಂಡು 2 ಸ್ಟೆಪ್ಸ್ ಡ್ರಾಪಿಂಗ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನನ್ನ ಹತ್ರ ಇದ್ದಿದ್ದು ಸೆಟ್ಸ್ ಎಲ್ಲನೂ ಹಾಕಿದ್ದೀನಿ. ಮತ್ತು ತೆಂಗಿನಕಾಯಿ, ಇದು ಬಂದುಬಿಟ್ಟು ಮಾವಿನ ಎಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಮುಖವಾಡನ ಕಟ್ಕೊಂಡು ನಾನು 5 ಗಂಟೆಗೆ ಕರೆಕ್ಟಾಗಿ ಪೂಜೆನ ಮಾಡಿಬಿಟ್ಟಿದ್ದೀನಿ. ನೋಡ್ಬೋದು, ಫಸ್ಟ್ಗೆ ಬಂದುಬಿಟ್ಟು ಪ್ರಸಾದ ಬಂದು ನಾನಿಲ್ಲಿ ಪೊಂಗಲ್ ಮಾಡ್ಕೊಂಡಿದ್ದೆ, ಬೇರೆ ಇನ್ನೇನು ಮಾಡಿಲ್ಲ ಅಷ್ಟೊತ್ತಿಗೆ. ಬರೀ ಪೊಂಗಲ್ ಮಾತ್ರ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಿಕೊಂಡೆ 5 ಗಂಟೆ ಒಳಗಡೆ.
ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಂದಾರಲ್ವಾ, ಸೊ ಅದಕ್ಕೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಂಡಾದ್ಮೇಲೆ ಮತ್ತೆ ಸಾಯಂಕಾಲಕ್ಕೆ ಬಂದು ಊಟ ಎಲ್ಲ ಪ್ರಸಾದಗಳೆಲ್ಲ ಮಾಡಿದಾದ್ಮೇಲೆ ಹೋಳಿಗೆ ಎಲ್ಲ ಮಾಡಿ ಅದು ಇದು ಮಾಡ್ತೀವಲ್ಲ ಪ್ರಸಾದಗಳು ಎಲ್ಲ ಮಾಡಿದಾದ್ಮೇಲೆ ನಾನು ಪ್ಲೇಟ್ಸ್ಗೆಲ್ಲ ಇಟ್ಕೊಂಡಿದ್ದೀನಿ. ಪ್ಲೇಟ್ಸ್ಗೆಲ್ಲ ಇಟ್ಕೊಂಡಿದ್ದು ವಿಡಿಯೋ ತೆಗಿಲಕ್ಕಾಗಲಿಲ್ಲ, ಸೊ ಅದಕ್ಕೆ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಈ ಥರ ಸ್ಟೆಪ್ಸ್ ಕೆಳಗಡೆ ನಾನು ರಂಗೋಲಿ ಹಾಕ್ಕೊಂಡ್ಬಿಟ್ಟು ಆ ರಂಗೋಲಿಯಲ್ಲಿ ಈ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ, ಅದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ವಾ, ಅದು ಲೋಟಸ್ ಥರ ಬಂದಿದೆ, ಅದರಲ್ಲಿ ದೀಪಗಳು ಹಚ್ಕೊಳ್ಳೋದು. ಅದರಲ್ಲಿ ನಾನು ನನ್ನ ಹತ್ರ ಇದ್ದಿದ್ದು ವಾಟರ್ ದಿಯಾಸ್ನ ಇಟ್ಕೊಂಡ್ಬಿಟ್ಟು ಅದ್ರ ಮಧ್ಯದಲ್ಲಿ ಹೂವು ಹಾಕಿ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಏನೇನು ಪ್ರಸಾದ ಮಾಡಿದ್ದೀನಿ ಅಂತಂದರೆ, ಫಸ್ಟ್ಗೆ ಬಂದುಬಿಟ್ಟು ಹೋಳಿಗೆ ಮಾಡಿದ್ದೀನಿ, ಅದು ಸ್ವಲ್ಪ ಮಿಕ್ಕೋಯ್ತು. ಮತ್ತು ಹಂಗೆ ಬಂದುಬಿಟ್ರೆ ಬೆಳಗ್ಗೆ ಮಾಡಿದ್ದ ಪ್ರಸಾದ ಸಿಹಿ ಪಾಯಸ ಅದೂ, ಮತ್ತು ಹಂಗೆ ಸಾಂಬಾರು ಮಾಡಿದ್ದೆ ನಾರ್ಮಲಾಗಿ ಮನೆಗೆ ಅಂತ, ಮತ್ತು ರೈಸ್ ಮಾಡಿದ್ದೆ, ಹಂಗೆ ಹಪ್ಳ ಇನ್ನು ವಡೆ ಇದೆಲ್ಲ ಮಾಡ್ಕೊಂಡಿದ್ದೆ. ಬೇರೆ ಇನ್ನೇನು ಮಾಡ್ಲಿಕ್ಕೆ ಹೋಗಲಿಲ್ಲ. ಹಂಗೆ ಇನ್ನು ಸಾಯಂಕಾಲಕ್ಕೆ ಹೆಸರುಬೇಳೆ ಕಡಲೆಕಾಳು ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ಟೆ. ಸಾಯಂಕಾಲ ತನಕ ಇರೋಗೂ ಆಗೋದಿಲ್ವ, ಸೊ ಅದಕ್ಕೆ ಮಾಡ್ಕೊಂಡು ಇಟ್ಟಿದ್ದೀನಿ. ಇಷ್ಟು ಮಾತ್ರ ನೋಡ್ಬೋದು, ಅಮ್ಮವ್ರನ್ನ ಇಷ್ಟು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಬಂದಷ್ಟು, ನನ್ನ ಕೈಯಲ್ಲಿ ಆದಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಬಂದ್ಬಿಟ್ರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಂದ್ಬಿಟ್ಟು ಈ ಥರ ಕಾಲಿಗೆ ಅರ್ಶಿನ ಹಚ್ಕೊಳ್ಳೋದು ಸಾಂಪ್ರದಾಯವಾಗಿ ಬರ್ತಾ ಇರೋದೆ. ಸೊ ನಾನು ಹಚ್ಕೋತಾ ಇದ್ದೀನಿ. ಅದರಲ್ಲೂ ಬಂದಂತಂದರೆ ನನಗೆ ಅರ್ಶಿನ ಹಚ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಕೈ ಕಾಲಿಗೆ ಮುಖಕ್ಕೆ ಎಲ್ಲ ತುಂಬ ಇಷ್ಟ ನನಗೆ ಅರ್ಶಿನ ಥರ ಹಚ್ಕೊಳ್ಳೋದು ಅಂತಂದರೆ. ಸೊ ನಾನು ಹಚ್ಕೋತಾ ಇದ್ದೀನಿ. ಇನ್ನು ಹಂಗೆ ಬಂದುಬಿಟ್ರೆ ಮಕ್ಕಳು ಕೂಡ ನನಗೆ ಹಚ್ಚು ಅಂತ ಬರ್ತಾ ಇದ್ದಾರೆ. ಸೊ ಇನ್ನು ಹೆಣ್ಮಕ್ಳಿಗೆ ಹಚ್ಚೋದ್ರಲ್ಲಿ ತುಂಬ ಒಳ್ಳೆಯದು. ಸೊ ಅದಕ್ಕೆ ನಾನು ಮಕ್ಕಳಿಗೆ ಕೂಡ ಹಚ್ತಾ ಇದ್ದೀನಿ. ನೋಡ್ಬೋದು
ಸತಿನೂ ಸ್ಟೆಪ್ ಬೈ ಸ್ಟೆಪ್ ಇಟ್ಟಿರಲಿಲ್ಲ, ಇವಾಗ ಇಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು. ಅದು ಚೆನ್ನಾಗಿರುತ್ತೆ ಆ ಥರ ಅಂತ ನಾನು ಈ ಥರ ಸೆಟ್ ಮಾಡಿಕೊಂಡಿದ್ದು. ನೋಡಿ ಹಿಂದೆ ಒಂದು ಸ್ಕ್ರೀನ್ಗೆ ನಾನು ಸ್ಕ್ರೀನ್ ತಗೊಂಡಿರಲಿಲ್ಲ, ನನ್ನ ಹತ್ರ ಸೀರೆ ಗ್ರೀನ್ ಕಲರ್ ಸೀರೆ ಇದ್ದಿದ್ದನ್ನೇ ಹಾಕ್ಬಿಟ್ಟು ಮಾಡಿದ್ದೀನಿ. ಅದಕ್ಕೆ ವೀಳ್ಯದೆಲೆಯಿಂದ ಡಿಸೈನ್ ಥರ ಮಾಡಿದ್ದೆ, ಆದರೆ ಅದು ಹೂವೆಲ್ಲ ಬಿದ್ದೋಗಿದೆ. ಇನ್ನು ದೇವ್ರನ್ನ ಬಂದುಬಿಟ್ರೆ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಇಲ್ಲಿ ಲಕ್ಷ್ಮಿ ಫೋಟೋ ಮತ್ತು ಫ್ರೂಟ್ಸು, ಅಮ್ಮ ಅವ್ರಿಗೆ ನೈವೇದ್ಯ ಇಟ್ಟಿದ್ದೀನಿ. ಬ್ಲೌಸ್ ಪೀಸಸ್ಸು ಇವಾಗ ಎಲ್ಲರನ್ನೂ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಡೋದಕ್ಕೆ ಬ್ಲೌಸ್ ಪೀಸಸ್ಸು, ಹಂಗೆ ಕೈಗೆ ಕಟ್ಕೊಳ್ಳೋಕ್ಕೆ ದಾರ, ಬಳೆ ಎಲ್ಲ ಇಟ್ಟಿದ್ದೀನಿ ನೋಡಿ. ನಾನು ಇಲ್ಲಿ ಬಂದುಬಿಟ್ಟು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡೆ, ಅದನ್ನು ಎಲ್ಲ ತುಳಿದಾಕಿದ್ದಾರೆ ಮಕ್ಕಳು. ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ವ, ಸೊ ಅದು ನೋಡಿ. ಮತ್ತು ಇದು ಬಂದುಬಿಟ್ಟು ಅದರಲ್ಲಿ ದೀಪ ಹಚ್ಚಿದ್ರೆ ಚೆನ್ನಾಗಿರಲ್ಲ, ಅದು ಕಪ್ಪಗಾಗೋಗುತ್ತೆ ಅಂತ ನನ್ನ ಹತ್ರ ಈ ಥರ ವಾಟರ್ ದಿಯಾಸ್ ಇತ್ತು, ಅದನ್ನು ಹಾಕಿ ಹಚ್ಚಿದ್ದೀನಿ ನಾನು. ನೋಡಿ ಇಷ್ಟು ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಆದಷ್ಟು ನೆಕ್ಸ್ಟ್ ಟೈಮ್ಗೆ ಇನ್ನೂ ಚೆನ್ನಾಗಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ನೋಡಬೇಕು ನೆಕ್ಸ್ಟ್ ಟೈಮ್ಗೆ ಇನ್ನೂ ಹೆಂಗೆ ಮಾಡ್ತೀನಿ ಅಂತ. ಸೊ ಇಷ್ಟು ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ, ನಮ್ಮ ಮನೆಯ ಸೆಲೆಬ್ರೇಷನ್ಸು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.